ಎಸ್ಎಸ್ಎಲ್ಸಿ ಫಲಿತಾಂಶ ಗಡಿಭಾಗದ ಬೆನ್ನಾವರ ಶ್ವೇತಾ ವಿದ್ಯಾಸಂಸ್ಥೆ ಉತ್ತಮ ಸಾಧನೆ 613 ಅಂಕ ಗಳಿಸಿ ಕೆಜಿಎಫ್ ತಾಲೂಕಿಗೆ ದ್ವಿತೀಯ ಸ್ಥಾನ ಪಡೆದ ಶಾಲೆಯ ಅನುಷ್ಕಾ ಮತ್ತು ನವೀದ್. ಗುರುವಾರ ಪ್ರಕಟಗೊಂಡ ರಾಜ್ಯ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಕೆಜಿಎಫ್ ತಾಲೂಕಿನ ಗಡಿಭಾಗದ ಬೆನ್ನಾವರದ ಶ್ವೇತಾ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳಾದ ಅನುಷ್ಕಾ ಮತ್ತು ನವೀದ್ ಇಬ್ಬರು ತಲಾ 613 ಅಂಕಗಳನ್ನು ಗಳಿಸುವ ಮೂಲಕ ಕೆಜಿಎಫ್ ತಾಲೂಕಿಗೆ ಜಂಟಿಯಾಗಿ ದ್ವಿತೀಯ ಸ್ಥಾನ ಪಡೆದು ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಇನ್ನು ಉಳಿದಂತೆ ಶಾಲೆಯ ನಾಗಲಕ್ಷ್ಮಿ 625 ಅಂಕಗಳಿಗೆ 611, ಚೈತನ್ಯ ಸಿ 605 ಅಂಕ, ರೋಹಿತ 600 ಅಂಕಗಳನ್ನ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿಯನ್ನ ತಂದಿದ್ದಾರೆ. ಈ ವೇಳೆ ಮಾತನಾಡಿದ ಶಾಲಾ ಆಡಳಿತ ಮಂಡಳಿಯ ಮುಖ್ಯಸ್ಥರು ಗೀತಕಲಾ ವೆಂಕಟೇಶ್, ಗ್ರಾಮೀಣ ಮತ್ತು ಗಡಿಭಾಗದ ವಿದ್ಯಾರ್ಥಿಗಳಲ್ಲಿ ಪ್ರತಿಭೆಗೆ ಯಾವುದೇ ಕೊರತೆ ಇಲ್ಲ ಎಂಬುದನ್ನ ನಮ್ಮ ಶಾಲೆಯ ಮಕ್ಕಳು ಸಾಬೀತುಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಶಿಕ್ಷಕರ ಮಾರ್ಗದರ್ಶನ ಈ ಯಶಸ್ಸಿಗೆ ಕಾರಣವಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು. ಶ್ವೇತಾ ವಿದ್ಯಾಸಂಸ್ಥೆ ಅಂತ ಆಂಧ್ರ ಗಡಿಭಾಗದಲ್ಲಿರೋದ್ರಿಂದ ನಾವು ಆದಷ್ಟು ನಮ್ಮಲ್ಲಿ 49 ಜನ ಮಕ್ಕಳಿದ್ರು, ಎಲ್ಲರೂ ಪಾಸ್ ಆಗಿದ್ದಾರೆ. ಒಂದು ಏನಂದರೆ ಈ ಗಡಿಭಾಗದಲ್ಲಿ ನಾವು ತುಂಬ ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ. ಇವತ್ತು ಕನ್ನಡದಲ್ಲಿ ನಮ್ಮಲ್ಲಿ 125 ಸುಮಾರು 5 ಜನ ಬಂದಿದ್ದಾರೆ. 125ಗೆ 125. ಅದೇ ರೀತಿ ಹಿಂದಿನಲ್ಲಿ ಔಟ್ 6 ಜನ ಬಂದಿದ್ದಾರೆ. ಅದೇ ರೀತಿ ಇಂಗ್ಲೀಷ್ನಲ್ಲಿ ಔಟ್ 6 ಜನ ಬಂದಿದ್ದಾರೆ. ಮತ್ತು ಸೈನ್ಸು 98% ಬಂದಿದ್ದಾರೆ. ಸುಮಾರು 4 ಜನ ಮಕ್ಕಳು 98% ಬಂದಿದ್ದಾರೆ. 99 ಮ್ಯಾಥ್ಸಲ್ಲಿ 99 ಸುಮಾರು ಇಬ್ಬರು 99 ಬಂದಿದ್ದಾರೆ. ಸೋಷಿಯಲಲ್ಲಿ 7 ಜನ ಔಟ್ ಬಂದಿದ್ದಾರೆ. ಇವತ್ತು ನಮ್ಮ 14ನೇ ಬ್ಯಾಚ್ ನಮ್ಮದು SLC. ಈ 14 ಬ್ಯಾಚಿಂದ ನಮ್ಮ ಸ್ಕೂಲಲ್ಲಿ ಒಂದೇ ಒಳ್ಳೆ ರಿಸಲ್ಟ್ ಕೊಡ್ತಾ ಇದ್ದೀವಿ. ಇವತ್ತೊಂದು ದಿವಸ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸು ಹಾರ್ಡ್ ವರ್ಕ್ ಮಾಡಿದ್ದಾರೆ. ತುಂಬ ಕಷ್ಟಪಟ್ಟು ಒಳ್ಳೆ ಸ್ಟಾಫ್ ಇಟ್ಟಿದ್ದೀವಿ, ಒಳ್ಳೆ ಟೀಚರ್ಸ್, ಕ್ವಾಲಿಫೈಡ್ ಟೀಚರ್ಸ್ನೇ ಇಟ್ಟಿದ್ದೀವಿ. ನಮ್ಮಲ್ಲಿ ಇದು ರಿಸಲ್ಟು ನಮಗೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಮ್ಮಲ್ಲಿ ಒಂದಿಬ್ಬರು ಹುಡುಗರು ಔಟ್ ಬರಬೇಕು ಅನ್ನೋ ಒಂದು ನಂಬಿಕೆ ನಮಗಿತ್ತು. ಆದರೆ ಇವಾಗ ಮತ್ತೆ ಅದು ರಿವ್ಯಾಲ್ಯೂಯೇಷನ್ಗೆ ಆಗ್ತಾ ಇದ್ದೀವಿ. ಇವತ್ತು ನಮ್ಮಲ್ಲಿ 49 ಜನಕ್ಕೆ 21 ಜನ ಡಿಸ್ಟಿಂಕ್ಷನ್ ಬಂದಿದ್ದಾರೆ. 90 ಮೇಲೆ 16 ಜನ ಮಕ್ಕಳು ಬಂದಿದ್ದಾರೆ. ಆದರೆ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪೇರೆಂಟ್ಸ್ ಆಗಲಿ ನಮ್ಮ ಹುಡುಗರು ಒಳ್ಳೆ ಕೋಪ್ರೇಷನ್ ಕೊಡ್ತಾರೆ. ನಾವು ಮಕ್ಕಳಿಗೆ ಒಳ್ಳೆ ಡಿಸಿಪ್ಲಿನ್ ಕಳಿಸಿದ್ದೀವಿ. ನಮ್ಮಲ್ಲಿ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ, ಒಳ್ಳೆ ಎಲ್ಲ ಸೌಕರ್ಯನೂ ಇದೆ. ನಾವು ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 7:30ವರೆಗೂ ನಾವು ಮಕ್ಕಳನ್ನ ಬಿಡೋದಿಲ್ಲ. ಅದೇ ಥರ ನಮ್ಮ ಪೇರೆಂಟ್ಸು ಅದೇ ಥರ ಕೋಪ್ರೇಷನ್ ಕೊಡ್ತಾರೆ. ಇವತ್ತಿಷ್ಟು ರಿಸಲ್ಟ್ ಬರಬೇಕಂದ್ರೆ ನಮ್ಮ ಟೀಚರ್ಸು ಶ್ರಮ ಮತ್ತು ಪೇರೆಂಟ್ಸು ಕೋಪ್ರೇಷನ್ನು ಇದೆಲ್ಲ ಆಗಿರೋದ್ರಿಂದ ನಮಗೆ ನಮ್ಮ ಸ್ಕೂಲಲ್ಲಿ ಒಂದು ಇವತ್ತು ಒಳ್ಳೆ ಮಕ್ಕಳ ಶ್ರದ್ಧೆ, ಒಳ್ಳೆ ಡಿಸಿಪ್ಲೈನು, ಇದರಿಂದ ನಮ್ಮಲ್ಲಿ ಇವತ್ತು ಇಷ್ಟೊಂದು ತಾಲೂಕಲ್ಲಿ 2nd ಪ್ಲೇಸಲ್ಲಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಈ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಇದು ನೆಕ್ಸ್ಟ್ ಇಯರ್ ನಮ್ಮದು ಸಿಲ್ವರ್ ಜುಬ್ಲಿ 25ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 25ನೇ ವರ್ಷ ಸಿಲ್ವರ್ ಜುಬ್ಲಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮಗೆ ಎಲ್ಲ ಪೇರೆಂಟ್ಸು ಎಲ್ಲರೂ ನಮಗೆ ಕೋಆಪ್ರೇಷನ್ ಕೊಡಬೇಕಂತ ಹೇಳ್ಬಿಟ್ಟು, ನಮ್ಮಲ್ಲಿ ಯಾವುದೇ ಒಂದು ಮಕ್ಕಳಿಗೆ ಒಂಥರ ಹಿಂಸೆ ಕೊಡೋದಾಗಲಿ ಇನ್ನೊಂದಾಗಲಿ ಅವೆಲ್ಲ ನಾವು ಏನೂ ಮಾಡೋಕ್ಕೋಗಲ್ಲ. 25 ವರ್ಷದಿಂದ ನಾವು ಯಾವುದೇ ಒಂದು ನಮ್ಮ ಸ್ಕೂಲಿಂದ ದೇವರ ದಯದಿಂದ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲ. ಅದೇ ಥರ ಇಷ್ಟು ನಮ್ಗೆ ಇದು ಮಾಡಬೇಕಂದ್ರೆ ನಮ್ಮ ಪೇರೆಂಟ್ಸ್ ತುಂಬ ಕೋಆಪ್ರೇಷನ್ ಕೊಡ್ತಾರೆ. ಒಂದು ಇರಲಿ ₹1 1,000 ಹೆಚ್ಚಾಗಲಿ ಕಮ್ಮಿ ಆಗಲಿ ನಾವು ಅದಕ್ಕೆಲ್ಲ ನಾವು ಇದು ಮಾಡೋದಿಲ್ಲ. ಎಷ್ಟೋ ಜನ ಇವತ್ತು ನಮ್ಮ ಸ್ಕೂಲಲ್ಲಿ ಸುಮಾರು ಒಂದು 15ರಿಂದ 20 ಜನ ನಮ್ಮ ಸ್ಟಾಫ್ನವರಾಗಲಿ ಇನ್ನೊಬ್ಬರಾಗಲಿ ಬಡವರು ಎಲ್ಲ ಇವತ್ತು ಫ್ರೀಯಾಗಿ ಓದ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಸವಲತ್ತು ಕೊಡ್ತಾ ಇದ್ದೀವಿ. ಇಲ್ಲ ಯಾರಾದರೂ ಇಲ್ಲ ನಮ್ದು ಇಷ್ಟೇ ಅಂದರೆ ಬಿಟ್ಟರೆ ನಾವೇನು ಅಂಥ ಮಕ್ಕಳಿಗೆಲ್ಲ ನಾವೇ ತುಂಬ ಚೆನ್ನಾಗಿ ಓದೋ ಮಕ್ಕಳಿಗೆ ಅಟ್ಲೀಸ್ಟ್ ಅವ್ರು ಕೊಟ್ಟಿಲ್ಲ ಅಂದ್ರೂ ಒಂದು ಇಷ್ಟೋ ತೊಗೊಂಡು ನಾವು ಅಂಥ ಮಕ್ಕಳಿಗೆಲ್ಲ ವಿದ್ಯಾ ಕೊಡ್ತಾ ಇದ್ದೀವಿ. ಇವತ್ತು ಈ ರೂರಲ್ ಸೈಡಲ್ಲಿ ಬೆನ್ನವಾರ ಗ್ರಾಮದಲ್ಲಿ ಬಾರ್ಡ್ರ್ ಏರಿಯಾದಲ್ಲಿ ನಾವು ಇಷ್ಟು ಶ್ರಮಪಟ್ಟು ನಮ್ಮ ಮಕ್ಕಳು ಇಷ್ಟೊಂದು ತಾಲೂಕಲ್ಲಿ 2nd ಪ್ಲೇಸ್ ಬರಬೇಕಂದ್ರೆ ಇದಕ್ಕೆಲ್ಲ ಶ್ರಮ ನಮ್ಮ ಟೀಚರ್ಸ್ದು ಅಂತ ಹೇಳ್ಬಿಟ್ಟು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅನುಷ್ಕಾ 625ಗೆ 613, ನವೀದ್ 625ಗೆ 613, ಆಗ ಲಕ್ಷ್ಮಿ
625ಗೆ 611, ಚೈತನ್ಯ 625ಗೆ 605, ರೋಹಿತ 625ಗೆ 600, ಹೇಮಾವತಿ 625ಗೆ 600, ಆಮೇಲೆ ಅರ್ಚನಾ 625ಗೆ 597, ಪ್ರವೀಣ್ ಪಿ 592 625ಗೆ, ಸಾದಿಕ್ 625ಗೆ 590, ದಿವಾಕರ್ 625ಗೆ 584, ಹಾರಿಕಾ 625ಗೆ 581, ಪ್ರಿಯಾ 625ಗೆ 577, ಸುಷ್ಮಿತಾ 571, ದಿವ್ಯಾ ಸಿ 559, ಲತಾ ಬಿ 557. ಇನ್ನು ಇದರ ಮೇಲೆ ಸುಮಾರು 49ಕ್ಕೆ 21 ಜನ ಡಿಸ್ಟಿಂಕ್ಷನ್ ಇದ್ದಾರೆ. ಉಳಿದಿದ್ದೆಲ್ಲ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಈ ಇಯರಲ್ಲಿ ನಾವು ನೆಕ್ಸ್ಟು 25ರಿಂದ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾ ಇದೆ. LKGಯಿಂದ 10th ಅಡ್ಮಿಷನ್ ಆಗ್ತಾ ಇದೆ. ಆಮೇಲೆ ಇನ್ನೊಂದೇನೆಂದರೆ ನಾವು LKGಯಿಂದ 4th ಇದು ಒಂಥರ ಪರ್ಪಲ್ ಬುಕ್ಸು, ಅಂದರೆ ತುಂಬ ಒಂಥರ ICSL ಬುಕ್ಸ್ ಥರ ಇರ್ತದೆ, ಸ್ವಲ್ಪ ಆ ಥರ ಬುಕ್ಸ್ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಇದೊಂದು ಅವಕಾಶ, ನಿಮಗೆ ಒಳ್ಳೆ ಟೀಚರ್ಸ್ ಇದ್ದಾರೆ. ಸುಮಾರು ಎಲ್ಲ ಟೀಚರ್ಸ್ನು ನಾವು KGF ಇಂದಾನೆ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ನೇ ಕರ್ಕೊಳ್ತಾ ಇದ್ದೀವಿ. ಇನ್ನೊಂದೇನೆಂದರೆ ಸ್ಪೆಷಲ್ ಕ್ಲಾಸ್ ಎಲ್ಲ ಇಟ್ಕೊಳ್ತೀವಿ ನಾವು, ಅದಕ್ಕೆಲ್ಲ ಏನೂ ಚಾರ್ಜ್ ಮಾಡಲ್ಲ. ಸೈನ್ಸು, ಮ್ಯಾಥ್ಸು, ಕಂಪ್ಯೂಟರ್ ಕ್ಲಾಸ್ ಇದೆ. ಆಮೇಲೆ ಈ ಸಲ ಸುಮಾರು ಒಂದು 30ರಿಂದ 35 ಕಂಪ್ಯೂಟರ್ಗಳು ಓಪನ್ ಮಾಡ್ತಾ ಇದ್ದೀವಿ. ಅದು ಸಪ್ರೇಟ್ ಕ್ಲಾಸ್ ಮಾಡ್ತೀವಿ. ಈ ಅವಕಾಶ ದಯವಿಟ್ಟು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಿಸಲ್ಟ್ ಬಂದಿರೋದು ತುಂಬಾ ಸಂತೋಷ ಆಗಿದೆ. ಆದ್ರೆ ಇನ್ನೂ ಬರಬೇಕಾಗಿತ್ತು. ಮಕ್ಕಳು ಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಸರಿಸಮಾಗಿ ಪ್ರತಿಫಲ ಸಿಕ್ಕಿಲ್ಲ ಅನ್ನೋದೊಂದು ನೋವಿದೆ. ಆದರೆ ನಮ್ಮ ಮಕ್ಕಳು ಶ್ರದ್ಧೆಯಿಂದ ತುಂಬ ಇಷ್ಟಪಟ್ಟು ಓದಿದ್ದಾರೆ. ಅವ್ರಿಗೆ ನೆಕ್ಸ್ಟ್ ಫ್ಯೂಚರಲ್ಲಿ ಒಳ್ಳೆ ಲಕ್ಕು ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ಮತ್ತು ನಮ್ಮ ಸ್ಟಾಫು ನಮ್ಮ ಹೈಸ್ಕೂಲ್ ಸ್ಟಾಫು ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರಿಗೂ ಉತ್ಪನ್ನವಾಗಿ ವಂದನೆಗಳನ್ನ ಸಲ್ಲಿಸಲೇಬೇಕು. ಅವ್ರು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವ್ರು ಮಾಡಿರೋದ್ರಿಂದ ಈ ಥರ ನಮ್ಗೆ ಸಿಕ್ಕಿದೆ. ಮಕ್ಕಳ ಶ್ರದ್ಧೆ ಮತ್ತು ನಮಗೆ ಪೋಷಕರಿಂದಲೂ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ಅವ್ರಿಗೂ ಸಹ ನಾನು ಉತ್ಪನ್ನವಾಗಿ ವಂದನೆಗಳನ್ನ ಸಲ್ಲಿಸ್ತೀನಿ. 10 ಜನ ಮೆಡಿಕಲ್ ಸೀಟ್ಗಳಿದ್ದಾರೆ, ಮತ್ತು BE ಮಾಡಿಕೊಂಡು ಒಳ್ಳೊಳ್ಳೆ ಜಾಬಲ್ಲಿದ್ದಾರೆ, ಫಾರಿನಲ್ಲೆಲ್ಲ ಇದ್ದಾರೆ. ನಾವಿಷ್ಟು ಕಷ್ಟಪಟ್ಟಿರೋದು ನಮ್ಮ ಮಕ್ಕಳು ಫಾರಿನಲ್ಲಿ ಒಳ್ಳೆ ಒಂದು ಉದ್ಯೋಗದಲ್ಲಿರೋದ್ರಿಂದ ನಮಗೆ ತುಂಬ ಖುಷಿ ಕೊಟ್ಟಿದೆ. ನಾವು ಇಷ್ಟು ಕಷ್ಟಪಟ್ಟಿರೋದ್ರಿಂದ ನಮ್ಮ ಮಕ್ಕಳು ಅಲ್ಲಿ ಇದ್ದಾರೆ ಅಂದ್ಬಿಟ್ಟು ಒಂದು ಸಂತೋಷ ನಮಗೆ ತುಂಬ ಇದೆ. ಸುಮಾರು ಒಂದು 10 ಜನ ಮೆಡಿಕಲ್ಲು ಓದ್ತಾ ಇದ್ದಾರೆ. ಒಬ್ಬರು ಆಲ್ರೆಡಿ MSc ಮಾಡ್ತಾ ಇದ್ದಾರೆ. ಕಣ್ಣೂರಲ್ಲಿ ಒಬ್ರಿಗೆ ಸಿಕ್ತು. ಆಮೇಲೆ ಇದು ಕುರ್ಬೂರ್ ಒಂದು ಹುಡುಗಿ ರಷ್ಯಾದಲ್ಲಿ ಮೆಡಿಕಲ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಸ್ಕೂಲಿಂದ ಹೋಗಿರೋರು ಯಾವುದೇ ಕಾರಣಕ್ಕೆ 90% ಇವತ್ತು ಒಳ್ಳೆ ಗ್ರ್ಯಾಜುಯೇಷನ್ಗಳಿದ್ದಾರೆ, ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಜಾಬ್ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ನಮಗೆ ಒಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಇನ್ನು ಮುಂದೆನೂ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ.